ಫಸ್ಟ್ ಟೈಮ್ ನಾನು ದೇವರಲ್ಲಿ ಕಂಪ್ಲೇಂಟ್ ಮಾಡಿದ್ದು ಒಂದೇ ಒಂದು ಸಲ ಅಪ್ಪು ಸರ್ನ ನಾವು ಕಳ್ಕೊಂಡಾಗ. ಎರಡನೇ ಸಲ ನಾನು ಕಂಪ್ಲೇಂಟ್ ಮಾಡಿದ್ದು ದೇವ್ರ ಹತ್ರ ಅಣ್ಣಂಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾದಾಗ. ಸರ್ ಈ ವ್ಯಕ್ತಿ ಒಬ್ರ ಬಗ್ಗೆನೂ ಅವರು ಕೆಟ್ಟದಾಗ ಮಾತ್ರ ನಾವು ನೋಡೇ ಇಲ್ಲ. ಎಲ್ಲರನ್ನೂ ಹೊಗಳ್ತಾರೆ, ತಮಾಷೆ ಮಾಡ್ತಾರೆ, ಟೀಸ್ ಮಾಡ್ತಾರೆ, ಅವ್ರನ್ನ ಅಪ್ಕೊತಾರೆ, ಇವ್ರನ್ನ ತಪ್ಕೋತಾರೆ. ಅಷ್ಟು ನಗ್ನಗ್ತಾ ಅಷ್ಟು ಸಂತೋಷವಾಗಿರುವಾಗ ಕೂಡ ಮಧ್ಯದಲ್ಲಿ ಆ ರೀತಿ ಒಂದು ಚಾಲೆಂಜ್ ಬರುತ್ತೆ ಅಣ್ಣ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಅಣ್ಣ, ನಿಮ್ಮ ಜೀವನದಲ್ಲಿ ಅಪ್ಪು ಸರ್ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಹೆಲ್ತಲ್ಲಿ ಆದಂಥ ಇನ್ಸಿಡೆಂಟ್ ಆಗಿರ್ಬೋದು, ಎಲ್ಲವನ್ನ ನೀವು ನಗ್ನಗ್ತಾನೇ ತಳ್ಕೊಂಡು ಮುಂದೆ ಹೋಗ್ತಿರಲ್ಲ ಅಣ್ಣ. ಆ ಶಕ್ತಿ, ಆ ಧೈರ್ಯ ಅದು ಹೆಂಗೆ ಬರುತ್ತೆ? ಅವ್ರು ಕಣ್ಣೀರು ಹಾಕಿದಾಗ ಸರ್, ಇದು ನಾನು ಐ ಥಿಂಕ್ ರಾಜಿಗೆ ಫೋನ್ ಮಾಡಿ ಹೇಳಿದ್ದೆ ಸರ್, ನಾನು ಕ್ಯಾರವನಲ್ಲಿದ್ವಿ. ಅಣ್ಣಂಗೆ ಗೊತ್ತಾಗೋಕ್ಕಿಂತ ಮುಂಚೆ ಅಕ್ಕ ನನಗೆ ಮತ್ತು ವರುಣಂಗೆ ಹೇಳಿದರು, ಫಸ್ಟ್ ಆಫ್ ಆಲ್ ಆ ಭಾರ ಇಟ್ಕೊಂಡು ಅಣ್ಣನ ನೋಡೋದೇ ಆಗಲ್ಲ ನಮಗೆ. ಒಂದು ವಾರ ಎರಡು ಸ್ಕೆಡ್ಯೂಲ್ ಆದಮೇಲೆ ಅಣ್ಣನಿಗೆ ಗೊತ್ತಾಗುತ್ತೆ. ಕ್ಯಾರವನಲ್ಲಿ ಅಣ್ಣ ಮಗು ಥರ ಹತ್ತಿದ್ದು ನಾನು ಲೈಫಲ್ಲೇ ಮರೆಯಲ್ಲ ಅಣ್ಣ. ಸಾರಿ. ಹೆಂಗೆ ಸಹಿಸ್ಕೋತೀರ ಅಣ್ಣ ನೀವು ಎಲ್ಲವನ್ನ? ವೆರಿ ಡಿಫಿಕಲ್ಟ್. ಏನೋ ಅನಿಸುತ್ತೆ ಎಲ್ಲರಿಗೂ ಬರುತ್ತೆ, ನಮಗೂ ಬರೋದಿಲ್ಲ, ಅದೇನು ಇದಿಲ್ಲ. ಬಟ್ ಯಾಕೆ ಏನು ಅದು ಹುಡ್ಕೋಕ್ಕೆ ಆಗಲ್ಲ. ರೀಸನ್ ಏನು, ಇದರಿಂದ ಏನೋ ಮಿಸ್ಟೇಕ್ ಆಗಿರುತ್ತೆ ಅದು. ಬಟ್ ಏನಂದರೆ ಏನಾಗ್ಬೋದು, ಆಮೇಲೆ ನಮಗೆ ತಕ್ಷಣ ಜ್ಞಾಪಕ ಬರೋದು ಅದು. ಇವಾಗ ಅಂದ ತಕ್ಷಣ ಇದು ಏನಾಗ್ಬೋದು ನೆಕ್ಸ್ಟು, ವಾಟ್ ಈಸ್ ಮೈ ನೆಕ್ಸ್ಟ್ ಸ್ಟೆಪ್ ಏನು? ಓಕೆ, ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ಬಿಟ್ಟು ವಾಟ್ ಆರ್ ವಿ ಆರ್ ಗೋಯಿಂಗ್ ಟು ಮೇಕ್ ಅಂದರೆ ಶೋ ಮಾಡ್ತಾಯಿದ್ದೀವಿ, ಆ್ಯಂಡ್ ಫಿಲ್ಮ್ ಇದೆ, ಗೀತಾ ಇದ್ದಾರೆ, ಮಕ್ಕಳಿದ್ದಾರೆ, ರೆಸ್ಪಾನ್ಸಿಬಿಲಿಟಿ. ಸ್ವಲ್ಪ ಒಂದು ವೇಳೆ ಏನಾದರೂ ಏನು ಮಾಡೋದಪ್ಪ ಅನ್ನೋದೇ ಒಂದು ಭಯ. ಜೊತೆಲಿ ಏನೂ ಆಗಲ್ಲ ಅಂತಲೂ ಒಂದು ಧೈರ್ಯ ಇದೆ. ಬಟ್ ಎರಡನ್ನೂ ಮ್ಯಾನ್ಪ್ಲೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ನೀವೆಲ್ಲ ಇದ್ರಿ, ಎಲ್ಲರೂ, ಎವ್ರಿಬಡಿ ವಾಸ್ ದೇರ್. ಅಲ್ಲ ಅಣ್ಣ, ಅದು ನೀವು ಹೇಳಿದ್ದು ರಾಜ್. ನಾವು ಆ್ಯಕ್ಚುಲಿ ಅಣ್ಣನ ಹತ್ರ ಮಾತಾಡಬೇಕಾದ್ರೆ ಅಲ್ಲಿ DKD ಸೆಟ್ಟಲ್ಲೇ ಮ್ಯಾಮ್ ಕೂಡ ಇದ್ದರು. ಅಣ್ಣ ಹೇಳಿದ್ರು, ಇಲ್ಲ ಇದನ್ನು ನಾವು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಅಭಿಮಾನಿಗಳಿಗೋಸ್ಕರ ಇದನ್ನು ನಾವು ಹೇಳೋಣ ಅಂತ ಹೇಳಿ. ನಾವು ಅಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ, ಅಣ್ಣ ಬೇಡ ಇದೆಲ್ಲ ಹೇಳೋದು ಯಾಕೆ. ಅಣ್ಣ ಹೇಳಿದ್ರು, ಅದು ಹೆಂಗಮ್ಮ, ನನ್ನ ಕರ್ತವ್ಯ, ನನ್ನನ್ನು ಬೆಳೆಸಿರುವಂಥ ಅಭಿಮಾನಿಗಳಿಗೆ ಗೊತ್ತಾಗಬೇಕು ಅಂತೇಳಿ. ಆ ಕ್ಷಣ ಕೂಡ ಆ ಅಭಿಮಾನಿಗಳ ಬಗ್ಗೆ ಯೋಚನೆ ಮಾಡಿದಂಥ, ನಾನು ಓಪನ್ ಆಗಿ ಹೇಳ್ತೀನಿ, ಏಕೈಕ ನಟ ಯಾರಾದರೂ ಇದ್ದರೆ ಅದು ಶಿವಣ್ಣ ಮಾತ್ರ. He could have easily chosen to go get operated, ಅದನ್ನ ಮುಗಿಸ್ಕೊಂಡು ಸೈಲೆಂಟಾಗಿ ಆರಾಮಾಗಿ ಬರ್ಬೋದಿತ್ತು. ಅಭಿಮಾನಿ ದೇವರುಗಳು ಅಂತ ಅವರ ತಂದೆ ಕರೆದಿದ್ದನ್ನು ಪಾಲಿಸ್ತಾ ಇರುವಂಥ ವ್ಯಕ್ತಿ. ನಾವು ಕಷ್ಟ ಬಂದಾಗ ಯಾರ ಹತ್ರ ಹೋಗ್ತೀವಿ ಸರ್? ದೇವ್ರ ಹತ್ರನೇ ಹೋಗ್ತೀವಲ್ಲ. ಅವರು ಕೂಡ ದೇವ್ರ ಹತ್ರನೇ ಮೊರೆ ಹೋಗಿದ್ದು. ನೀವು ಹೋದ್ಮೇಲೆ ಎಷ್ಟು ಲಕ್ಷ ಜನ ಅಣ್ಣ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿದ್ದಾರೆ, ಉಪವಾಸ ಮಾಡಿದ್ದಾರೆ, ವ್ರತಗಳು ಮಾಡಿದ್ದಾರೆ. ಆ ದೇವ್ರು ನಿಮ್ಮ ಕೈ ಬಿಡಲಿಲ್ಲ ಅಣ್ಣ. ಅದೇ ಹೇಳಿದ್ರು, ಸಪೋರ್ಟ್ ಹಂಗಿರ್ಬೇಕಾದ್ರೆ ನಾವು. ಆಮೇಲೆ ಬಟ್ ಮನುಷ್ಯರಲ್ಲಿ ಸಹಜ ಅದು, ಏನಾಗ್ಬೋದು ಅನ್ನೋ ಒಂದು ಭಯ ಅದು. ಆಮೇಲೆ ನನಗೆ ಅನ್ಕೊಂಡಿದ್ದು ಹೇಳಿದೆ, ಎಲ್ಲ ಅದನ್ನೂ ಹೇಳ್ತೀವಿ, ಪಿಕ್ಚರ್ ನೋಡಿ ನಮ್ಮದು ಸಪೋರ್ಟ್ ಮಾಡಿ ಎಲ್ಲ. ಇದು ಮಾತ್ರ ಯಾಕೆ ಮುಚ್ಚಿಡ್ತೀವಿ? ಒಂದು ವೇಳೆ ನಾನು ಹೇಳಿಲ್ಲ, ಹೆಚ್ಚು ಕಡಿಮೆ ಆಗೋಯ್ತು, ಯಾರನ್ನ ಬ್ಲೇಮ್ ಮಾಡ್ತಾರೆ? ನೋಡಪ್ಪ ಏನೋ ಇತ್ತು ಏನೋ, ಯಾತಕ್ಕೆ ಅದಕ್ಕೆ ನಾವು ಆನ್ಸರ್ಬಲ್ ಆಗಿರಬೇಕು? ಇರೋದು ಓಪನ್ ಆಗಿರೋಣ. ಅವ್ರು ಎಷ್ಟು ಓಪನ್ ಆಗಿರ್ತಾರೆ ನಮಗೆ, ನಾವು ಓಪನ್ ಆಗಿರೋಣ ಬಿಡಿ, ಅಷ್ಟೇ. ಹುಟ್ಟು ಎಷ್ಟು ನಿಜನೋ ಸಾವು ಅಷ್ಟೇ ಅಲ್ವಾ? ಮಿಡಲ್ಲಿ ನಾವೇನು ಡ್ಯಾಶ್ ಏನಂತೀವಿ, ಅದೇ ನಾವು ಇದು ಮಾಡ್ಕೊಂಡು ಹೋಗೋದು ಲೈಫ್ಲಿ. ಆ ಪ್ರೀತಿ ವಿಷಯ ಅದೇ ಬೆಳ್ಕೊಂಡು ಹೋಗೋದು. ಅದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ನೆಗೆಟಿವ್ನ ಪಾಸಿಟಿವಾಗಿ ಕನ್ವರ್ಟ್ ಮಾಡ್ಕೋಬೇಕು. ನಾನು ನೆಗೆಟಿವೇ ಸಾಧನೆ. ರಜನಿ ಸರ್ ಚೆನ್ನಾಗಿ ಹೇಳ್ತಾರೆ, ಶೋಧನೆ ಒಂದಾನೇ ಸಾಧನೆ. ಜೀವನ ಎಲ್ಲ ಒಂದೇ ಥರ ಜೀವನನೇ ಅಲ್ಲ ಅದು. ಏನು ಹೇಳಿದ್ರು ಅದೇ ಜೀವನ ಅದು. ಸರ್ ಅವ್ರು ಹೇಳಿದ್ರು, ಆ 45 ಟೈಮಲ್ಲಿ, ಆ ಕ್ಲೈಮ್ಯಾಕ್ಸ್ ಟೈಮಲ್ಲೇ ಅಣ್ಣ ಆ್ಯಕ್ಚುಲಿ ಅಲ್ಲಿ ಹೋಗಬೇಕಾಗಿತ್ತು. ಆ ಶೂಟಿಂಗ್ ಮುಗಿಸಿ ಇನ್ಫ್ಯಾಕ್ಟ್ ಅರ್ಜುನ್ ಸರು ಪ್ರತಿದಿನ ಪಾಪ ಹೇಳ್ಕೊಳ್ಳೋರು, ಮೇಡಮ್ ನನಗೆ ನನ್ನ ಬಗ್ಗೆನೇ ಒಂಥರ ಬೇಜಾರಾಗ್ತದೆ, ಅಣ್ಣನ ನಾನು ತುಂಬ ಟಾರ್ಚರ್ ಮಾಡ್ತಿದ್ದೀನೋ ಏನೋ ಅಂತೇಳಿ. ಆ ಪಾತ್ರ, ಆ ಗೆಟಪ್ಪು, ಇವೆಲ್ಲವನ್ನ ನೋಡ್ತಾ ಇದ್ದಾಗ ಯು ಆ್ಯಸ್ ಎನ್ ಆ್ಯಕ್ಟರ್, ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಫ್ಯಾನ್, ಆ ವ್ಯಕ್ತಿಯ ಆ ಕಮಿಟ್ಮೆಂಟ್ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ? ಈಗ ಕಮಿಟ್ಮೆಂಟ್ ಮಾಡೋದು ಬೇರೆ, ಅದನ್ನ ನಾವೇನ್ ಮಾಡ್ತೀವಿ ಎಷ್ಟೋ ಸಲ ತುಂಬಾ ದೊಡ್ಡದಾಗಿ ತೋರ್ಸಕ್ ಟ್ರೈ ಮಾಡ್ತೀವಿ. ನಾನು ಇದನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ತುಂಬಾ ದೊಡ್ಡದಾಗಿ ತೋರ್ಸಕ್ ಟ್ರೈ ಮಾಡ್ತೀವಿ. ಮಕ್ಕಳಲ್ಲದಿರಲ್ಲ. ಕರೆಕ್ಟ್. ಮಕ್ಳು ಯಾವತ್ತೂ ಕೂಡ ಅದ್ ಮಾಡಿದ್ರೆ ಅದ್ರಲ್ಲೊಂದು ಮುಗ್ಧತೆ ಇರುತ್ತೆ, ಅದು ದೊಡ್ಡತನ ಅಂತ ನಾನು ಯಾವತ್ತೂ ಭಾವಿಸ್ತೇನೆ. ಅವ್ರು ಯಾವತ್ತೂ ಕೂಡ ಅದನ್ನ ಮಾಡ್ಬೇಕಲ್ಲ, ಅದ್ರಲ್ಲಿ ಏನಿದೆ, ಮ್ಯಾಟರ್ ಆಫ್ ಫ್ಯಾಕ್ಟ್ ತರ ಹೇಳ್ತಾ ಇದ್ರು. ನಮಗದು ಅನಿಸ್ತಾ ಇತ್ತು, ಏನಿದೆ ಹಿಂಗೆ
ಈಗ ನೆನ್ನೆ ಒಂದು ಶೀತ ಬಂದಾಗ ನಾವು ಇಡೀ ಇಂಟರ್ವ್ಯೂ ಕೂರ್ಬೇಕು ಅಂದ್ರೆ ನಮ್ಗೊಂದು ಇರಿಟೇಷನ್ ಒಳಗಡೆ ಇರುತ್ತೆ, ಸುತ್ತ ನೋಡಿದವ್ರಿಗೆ ಬೈಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಅಂತ ವಿಷಯದಲ್ಲಿ ಅದೇ ರೀತಿ ಅಂದ್ರೆ ಈಗ ಅವ್ರ ಒಳಗಡೆ ಏನಾಗ್ತಿತ್ತು ಅಂತ ನಾವ್ ಯಾವತ್ತೂ ನೋಡಕ್ಕೆ ಆಗ್ಲಿಲ್ಲ, ಅವ್ರು ತೋರ್ಸ್ಕೊಡ್ಲಿಲ್ಲ. ಯಾಕೆಂದ್ರೆ ಅವ್ರು ತೋರ್ಸ್ಕೊಟ್ರೆ ನಮಗೆಲ್ಲಿ ಭಯ ಆಗುತ್ತೋ ಅನ್ನೋ ತರ. ಐ ಥಿಂಕ್ ಅಷ್ಟೇ. ಉಪೇಶ ನಾನೇನೋ ಇವ್ರ ಥರನೇ ಆಗ್ಬಿಟ್ಟಿದ್ದೆ. ಇವ್ರು ಹೋದೆ ನೋಡಿದೆ, ಶಿವಣ್ಣ ಸಖತ್ತಾಗಿ ಕಾಣಿಸ್ತೀರಿ, ಏನಾಗಲ್ಲ ಶಿವಣ್ಣ, ಅವಾಗೆಲ್ಲ ನಿಮ್ಮ ಮನೇಲಿ ಮಾತಾಡಿದ್ವಿ ಎಲ್ಲ ಜಾಲಿಯಾಗಿ. ನಾನು ತುಂಬ ಏನು ಹೇಳಿ ಅವ್ರ ಥರನೇ ಪಾಸಿಟಿವ್ ಆಗಿ ಅವ್ರ ಥರನೇ ಮಾತಾಡಿ ನಕ್ಕು, ಅದೇನು ಮಾತಾಡಬಾರ್ದು. ಮಾತು ಯಾರೂ ಆಡಿಲ್ಲ ಅನ್ಸುತ್ತೆ ಸೆಟ್ಟಲ್ಲಿ, ಮಾತಾಡಿಲ್ಲ, ವಾ ಸಖತ್ ಎಲ್ಲ ಪಾಸಿಟಿವ್ ಆಗಿ ಹೋಗೋಣ. ನಿಜ ನಿಜ ನಿಜ. ಅಂದ್ರೆ ಅಷ್ಟು ಧೈರ್ಯಕ್ಕೆ ಒಂದು ಶಕ್ತಿಯಾಗಿ ನಿಂತಿದ್ದು ನಮ್ಮ ಗೀತಕ್ಕ. ಐ ಥಿಂಕ್ ಗ್ರೇಟ್ ಅವರು. 2025 ಅಣ್ಣ ಅದೇ ಲಾಸ್ಟ್, ಎಲ್ಲ ನೋವಿನ ಕ್ಷಣಗಳೆಲ್ಲ ಅದೇ ಲಾಸ್ಟ್ ಆಗ್ಬಿಡ್ಲಿ. 25ನೇ ತಾರೀಕಿಂದಾನೇ 26 ಇಸ್ವಿ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ. ಇದಾದ್ಮೇಲೆ 26 ತಾನೆ. ಅದೇ ಸೊ 2026 ಡಿಸೆಂಬರ್ 25 ಆದ ನೆಕ್ಸ್ಟ್ ಡೇ ನಾನೇ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ವಾ? ಡಬಲ್ ಸೆಲೆಬ್ರೇಷನ್, ಹೊಸ ವರ್ಷ ಹೊಸ ಫಿಲ್ಮ್ ಎಲ್ಲ ಸ್ಟಾರ್ಟು. ಈಗ ನಾವು ಕೂಡ ಈ ವರ್ಷನ ಈ ಬೇಜಾರಲ್ಲಿ ಎಂಡ್ ಮಾಡೋದೇ ಬೇಡ, ಟಿಶ್ಯೂ ಅಲ್ಲಿ ಎಂಡ್ ಮಾಡೋದೇ ಬೇಡ. ಇದೆಲ್ಲ ಟಿಶ್ಯೂನೇ ಒಂದು ಇಶ್ಯೂ ಮಾಡಿದ್ರು ಅವರು. ಟಿಶ್ಯೂ ತಳ್ಳದೇ ಒಂದು ನ್ಯಾಷನಲ್ ಲೆವೆಲ್ ಇಶ್ಯೂ ಮಾಡಿದವರು ಅವರು. ಅವ್ರ ಮುಂದೆ ಈ ಟಿಶ್ಯೂನೆಲ್ಲ ಸೈಡ್ಗೆ ಇಡೋಣ. ಇಷ್ಟೆಲ್ಲ ಮಾತುಕತೆಯಲ್ಲಿ ನಾವು ಒಂದು ವಿಷಯನ ಮರ್ತೇ ಹೋಗ್ಬಿಟ್ವಿ ನೋಡಿದ್ರ, ಆಫ್ರೋ ಟಾಪಾಂಗ್. ಸೂಪರ್. ಶಿವಣ್ಣಗೆ ಬರ್ಲಿ ಚಪ್ಪಾಳೆ, ಉಪ್ಪಿ ಸರಿಗೆ ಬರ್ಲಿ ಚಪ್ಪಾಳೆ, ನಮ್ಮ ರಾಜ್ ಬಿ ಶೆಟ್ಟಿ ಅವರಿಗೆ ಬರ್ಲಿ ಚಪ್ಪಾಳೆ. ತುಂಬ ಫಸ್ಟ್ ಕ್ಲಾಸ್ ಆಗಿತ್ತು. ಎಕ್ಸ್ಪೆಷಲಿ ಎಲ್ಲರ ಅನುಭವ ಕೇಳೋಕ್ಕೆ ತುಂಬ ಮಜವಾಗಿತ್ತು. ಆ್ಯಂಡ್ 3 ಜನ ಸೇರಿ ಮಾಡ್ತಿರೋದು ಭಾಳ ಖುಷಿಯಾದ ವಿಷಯ. ಸೊ 25 ತಾರೀಕು 25C45. ಎಸ್ ರಾಜ್, ನಮ್ಮ ಅರ್ಜುನ್ ಜನ್ಯ ಅವರ ಫಸ್ಟ್ ಡೈರೆಕ್ಷನ್. ಇವತ್ತು ಆಕ್ಚುಲಿ ಪಾಪ ಅರ್ಜುನ್ ಜನ್ಯ ಸರ್ ಸಿನಿಮಾ ರಿಲೇಟೆಡ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಬಟ್ ಒಂದ್ ಚಪ್ಪಾಳೆ ನಮ್ಮ ಅರ್ಜುನ್ ಜನ್ಯ ಸರ್ ಬರಲೇಬೇಕು. ಥ್ಯಾಂಕ್ ಯು ಅರ್ಜುನ್ ಸರ್, ವಿ ರಿಯಲಿ ಮಿಸ್ಡ್ ಯು. ನಿಮ್ಮ ಮಾತಿದ್ರೆ ಇನ್ನೂ ಖುಷಿ ಆಗಿರ್ತಿತ್ತು. ಬಟ್ ರಾಜ್, ಸೊ ಥ್ಯಾಂಕ್ ಯು. ಅಂದರೆ ಇಷ್ಟು ಜನ ನಮ್ಮ ಇಬ್ಬರು ದಿಗ್ಗಜರನ್ನು ನೋಡೋಕೆ ಬಂದಿದ್ದೀರಾ. ಇಬ್ಬರು ನಾನೊಬ್ಬ ನಟ ಅವ್ರ ಜೊತೆ ಇದ್ದೀನಿ ಬಸ್. ನಾನು ಆಮೇಲೆ ಬರ್ತೀನಿ. ಸೊ ಥ್ಯಾಂಕ್ ಯು. ಈ ಪ್ರೀತಿ ಅವ್ರು ಗಳಿಸಿದ್ದು ನಾವು ನಮ್ಮ ಬಾಲ್ಯದಿಂದ ಈ ಇಬ್ಬರು ದಿಗ್ಗಜರನ್ನ ಆನ್ ಸ್ಕ್ರೀನ್ ನೋಡಿ, ಇವರ ನಿರ್ದೇಶನ, ಇವರ ನಟನೆ ಎಲ್ಲದನ್ನು ನೋಡಿ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ. ಈ ಸಿನಿಮಾ ಅವರಿಗೆ ಟ್ರಿಬ್ಯೂಟ್ ತರ. ನಾವು ಏನು ಮಾಡ್ಬೋದಿತ್ತು ಅದನ್ನು ಅರ್ಜುನ್ ಜನ್ಯ ಅವ್ರು ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾನ ಥಿಯೇಟ್ರಲ್ಲಿ 25ನೇ ತಾರೀಕು ನೋಡ್ತಿರಲ್ವಾ? ನೋಡಿ ಆ್ಯಂಡ್ ಸಪೋರ್ಟ್ ಯಾವತ್ತೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದಪ್ಪ. ಯಾಕಂದರೆ ವಿಭಿನ್ನವಾಗಿತ್ತು. ಯಾಕಂದರೆ ಬೇರೆ ಬೇರೆ ಥರ ಕ್ವಶನ್ ಕೇಳಿದ್ರಿ, ಇಂದ ಹಿಡಿದು UI ಏನೇನೋ ಗಾಡ್ ಈಸ್ ಗ್ರೇಟ್ ಇಂದ ಹಿಡಿದು ಎಲ್ಲ ತುಂಬ ಅದ್ಭುತವಾಗಿತ್ತು. ಪ್ರೋಗ್ರಾಮೇ ತುಂಬ ಚೆನ್ನಾಗಿತ್ತು. ಅವರೆಲ್ಲದಕ್ಕಿಂತ ಅನುಶ್ರೀ ಅವ್ರು ಕೂತ್ಕೊಂಡು ಆ ಪ್ರೋಗ್ರಾಮ್ನ ಚೆನ್ನಾಗಿ ನಡೆಸ್ಕೊಟ್ರಿ. ನಿಮಗೆ ಯಾವಾಗಲೂ ಇಲ್ಲಿ ನಿಜವಾಗ್ಲು ನನ್ನ ಏನೋ 3 ದಿಗ್ಗಜರಿದ್ದಾರೆ, 1 2 3 ನಿಜವಾಗ್ಲು ಯಾಕೆ ಆಗಬಾರ್ದು? ನಮಗೆ ಹೇಳ್ಬೇಕಾದ್ರೆ ಮಾತ್ರ ನೀವು ಒಪ್ಕೊಳ್ತೀರಾ, ನಾವು ಹೇಳಿದ್ರೆ ನೀವು ಯಾಕೆ ಒಪ್ಕೊಳ್ಳಲ್ಲ? ಕರೆಕ್ಟ್ ಅಲ್ವಾ? ಅಲ್ಲ, ಬೇಸಿಕಲಿ ಏನು ಗೊತ್ತಾ, ನಾನು ಏನಕ್ಕೆ ಏನೋ ಹೊಗಳಿಕೆ ಯಾಕೆ ಒಪ್ಕೊಳ್ಳಲ್ಲ, ನನಗೊಂದು ಮುಂಚೆಯಿಂದನೂ ಹೇಳ್ತೀನಿ, ನನಗೆ ವ್ಯಕ್ತಿ ಪೂಜೆ ಇಷ್ಟ ಆಗಲ್ಲ. ನಾನು ರಾಜಕೀಯದಲ್ಲಿ ಹೇಳ್ತಿರೋದು ಅದನ್ನೇ, ವಿಚಾರಗಳು ಪೂಜೆ ಮಾಡಬೇಕು, ನಾವು ವ್ಯಕ್ತಿ ಪೂಜೆ ಮಾಡಬಾರ್ದು ಅಷ್ಟೇ. ಅದು ನನಗೆ ಅನ್ವಯಿಸುತ್ತೆ. ನನ್ನ ವಿಚಾರಗಳು ನೀವು ಇಷ್ಟಪಡಿ, ನನ್ನ ಇಷ್ಟಪಟ್ಟು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾನು ಒಂದಿನ ಹೋಗ್ತೀನಿ, ಅದಲ್ಲ, ಆ ವಿಚಾರಗಳು ಯಾವತ್ತೂ ಉಳ್ಕೊಬೇಕು. ಇವತ್ತು ಅಣ್ಣವ್ರ ಬಗ್ಗೆ ಯಾಕಷ್ಟು ಮಾತಾಡ್ತೀವಿ ಅಂದರೆ ಅವ್ರ ವಿಚಾರಗಳು, ಅವ್ರು ಮಾತ್ರ ಇದು ಇವತ್ತು ನಮ್ಮ ತಲೆಯಲ್ಲಿದೆ. ಏನು ಹೇಳಿ? ಸೊ ಅದು ಯಾವಾಗಲೂ ವಿಚಾರಕ್ಕೆ ಗೌರವ ಕೊಡಿ, ಯಾವಾಗಲೂ ವ್ಯಕ್ತಿಗಳಿಗಲ್ಲ. ಅಂದ್ರೆ ಹಂಗಂತ ನಾನು ವ್ಯಕ್ತಿಗಳು ನನಗೆ ಇದು ಮಾಡ್ಬಿಡಿ ಅಂತ ಹೇಳ್ತಾ ಇಲ್ಲ. ಅದನ್ನೇ ಅವ್ರು ಹೇಳಿದ್ದು ಬಜರಂಗಿಲ್. ಥ್ಯಾಂಕ್ ಯು ಸೋ ಮಚ್ ಉಪ್ಪಿ ಸರ್, ಥ್ಯಾಂಕ್ ಯು ರಾಜ್, ಥ್ಯಾಂಕ್ ಯು ಶಿವಣ್ಣ. ಆ್ಯಂಡ್ ವಿಶೇಷವಾಗಿ ನಿಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೇ 25ನೇ ತಾರೀಕು 45 ಬರ್ತಾ ಇದೆ. ಮಿಸ್ ಮಾಡದೆ ಎಲ್ಲರೂ ನೋಡಿ ಎಂಜಾಯ್ ಮಾಡಿ.